ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಇವತ್ತಿನ ವ್ಲಾಗ್. ಬೆಳಗ್ಗೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀನಿ. ಬೆಳಗ್ಗೆ ಎದ್ದು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಮೈಂಡೇ ರಿಫ್ರೆಶ್ ಆಗಿಬಿಡುತ್ತೆ. ಬನ್ನಿ ಕಾಫಿ ಕುಡಿಯೋಣ. ರಾತ್ರಿ ಎಲ್ಲ ಸಿಕ್ಕಾಬಟ್ಟೆ ಮಳೆ, ಬೆಳಗ್ಗೆ ಎದ್ದು ತುಂಬ ಬಿಸಿಲು ಬರ್ತಾಯಿದೆ. ಅಮ್ಮ ಇವತ್ತು ಬಿರಿಯಾನಿ ಮಾಡ್ತಾಯಿದ್ದಾರೆ. ಏನೇನು ಬೇಕೋ ನೋಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಪುದೀನ, 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದಾರೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಚಿಕನ್ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದಾರೆ. 3ರಿಂದ 4 ಸಲ ಚಿಕನ್ ತೊಳ್ಕೊಬೇಕಾಗತ್ತೆ. ಚೆನ್ನಾಗಿ ವಾಶ್ ಆದಮೇಲೆ ತೆಗೆದಿಟ್ಕೊತಾ ಇದ್ದಾರೆ. ಚೆನ್ನಾಗಿ ವಾಶ್ ಆಯಿತು. ಇವಾಗ ಮಾಡೋಕ್ಕೆ ಕುಕ್ಕರ್ ಇಡ್ತಾ ಇದ್ದಾರೆ. ಈಗ ಒಂದು ಕುಕ್ಕರ್ ಇಟ್ಟು, ಬಿರಿಯಾನಿ ಮಾಡೋಕ್ಕೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ತುಪ್ಪ ಹಾಕ್ತಾರೆ. ಅಮ್ಮ, ನನಗೆ ಬಿರಿಯಾನಿ ತುಂಬ ಇಷ್ಟ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಇವತ್ತು ಸಂಡೇ ಸ್ಪೆಷಲಾಗಿ ಅಮ್ಮ ಬಿರಿಯಾನಿ ಮಾಡೋಣ ಅಂದೆ. ಓಕೆ ಅಂತ ಅಮ್ಮ ಬಿರಿಯಾನಿ ಮಾಡಿಕೊಡ್ತಾ ಇದ್ದಾರೆ. ಈಗ ನೋಡಿ ಎಣ್ಣೆ ಆಯಿತು. ಎಣ್ಣೆ ಆದಮೇಲೆ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಪುದೀನ ಪ್ಯಾಕೆಟಲ್ಲಿ ಬರುತ್ತಲ್ಲ ಪೌಡ್ರ್, ಅದು 4ರಿಂದ 5 ಏಲಕ್ಕಿ, ಮರಾಠಿ ಮೊಗ್ಗು, ಪಲಾವ್ ಎಲೆ ಎಲ್ಲನೂ ಹಾಕ್ತಾಯಿದ್ದಾರೆ. ಈಗ ಒಗ್ಗರಣೆಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಘಮ ಬರೋವರೆಗೂ ಆಯಿಲಲ್ಲಿ ಫ್ರೈ ಮಾಡಬೇಕು. ಅದಾದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಟ್ರಾನ್ಸ್ಪರೆಂಟ್ ಆಯಿತು. ಈಗ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಇದು ಫುಲ್ ಆಗಿದೆ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದಮೇಲೆ ಈರುಳ್ಳಿ, ಈಗ ಟೊಮೆಟೊ ಹಣ್ಣು ಆ್ಯಡ್ ಮಾಡ್ಕೋಬೇಕು. 4ರಿಂದ 5 ಟೊಮೆಟೊ ಹಣ್ಣು ಹಾಕಿದ್ರೆ ಸಾಕಾಗುತ್ತೆ. ಟೊಮೆಟೊ ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಚಿಕನ್ ಹಾಕ್ಕೋಬೇಕು. ಚಿಕನ್ ಹಾಕಿ ಕಲ್ಲುಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು. ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿನ ರುಬ್ಬಕ್ಕೆ ಹಾಕಿದರೆ ಹಾಕೋದು ಬೇಡ. ರುಬ್ಬಕ್ಕೆ ಹಾಕಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1ರಿಂದ 1.5 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇದರಲ್ಲಿರೋ ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಚಿಕನ್ ಎಣ್ಣೆ ಬಿಡೋಷ್ಟು ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಚಿಕನ್ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ. ಈ ಹಂತದಲ್ಲಿ ನಾವು ರುಬ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಬೇಕು.
ರುಬ್ಬಿರೋ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹಾಗೆ ಫ್ರೈ ಮಾಡಬೇಕು. ಪೇಸ್ಟೆಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಒಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಈಗ 1 ಲೋಟ ನೀರು ಹಾಕಿ ಜಾರಲ್ಲಿರೋದೆಲ್ಲ ಹಾಕಿ ತೊಳಿತಾ ಇದ್ದೀವಿ. ಇದೊಂದು ಲೋಟ, 2 ಲೋಟ, 3 ಲೋಟ ನೀರು. ಈಗ ಅಕ್ಕಿ ಎಷ್ಟು ಅಂತ ತೋರಿಸ್ತೀವಿ. ಅಕ್ಕಿ ನೋಡಿ, ಇದು ಅದೇ ಗ್ಲಾಸಲ್ಲಿ ಯಾವ ಗ್ಲಾಸಲ್ಲಿ ನೀರು ಹಾಕಿದ್ವೋ ಅದೇ ಗ್ಲಾಸಲ್ಲಿ 1 ಲೋಟ, 1 ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ 1 ಅಕ್ಕಿನ ಚೆನ್ನಾಗಿ ತೊಳೆದು ಹಾಕೋತಾ ಇದ್ದೀವಿ. ಇದು ಫ್ರೆಂಡ್ಸ್ ಫುಲ್ಲು ನ್ಯಾಚುರಲ್ ಬಿರಿಯಾನಿ. ಯಾವುದೇ ರೀತಿ ಪೌಡ್ರು, ಮಸಾಲ ಪೌಡ್ರು ಏನೂ ಹಾಕ್ತಾಯಿಲ್ಲ. ಫುಲ್ಲು ನ್ಯಾಚುರಲಾಗಿ ಮಾಡ್ತಾಯಿದ್ದೀವಿ. ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ. ಖಾರ ಇಲ್ಲದೇ ಇರೋದ್ರಿಂದ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು. ಇದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಹೊಡಿಸ್ಬೇಕಾಗುತ್ತೆ. ಈಗ ನೋಡಿ 2 ವಿಜಿಲ್ ಹೊಡೆದಿದೆ. ಓಪನ್ ಮಾಡಿದ್ದೀವಿ. ಸಖತ್ತಾಗಿದೆ ಬಿರಿಯಾನಿ. ಸೂಪರಾಗಿದೆ. ಘಮ ಘಮ ಅಂತಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ. ತುಂಬ ಸಖತ್ತಾಗಿ ಉದ್ದುದ್ರಿಗೆ ಚೆನ್ನಾಗಾಗಿದೆ ಬಿರಿಯಾನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನೀವು ಸರ್ವ್ ಮಾಡ್ಕೋಬೋದು. ಸಖತ್ತಾಗಿರೋ ಸಂಡೇ ಸ್ಪೆಷಲ್ ಬಿರಿಯಾನಿ ರೆಡಿ. ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಇದು ಇವತ್ತಿನ ದಿನಚರಿಯಾಗಿದೆ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ವೀಡಿಯೋಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ, ಬಿರಿಯಾನಿ ಕಳಿಸಿದ್ದೀನಿ, ಎಲ್ಲರೂ ತಿನ್ಕೊಳ್ಳಿ. ಹೆಂಗಿದೆ ಚಿನಿಮಾ? ಹೌದಾ? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ?